ದಕ್ಷಿಣ ಕನ್ನಡ ಜಿಲ್ಲೆಯ ಸಿಆರ್ಝೆಡ್ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೆಯುತ್ತಿದ್ದು, ಇದಕ್ಕೆ ನೇರವಾಗಿ ಜಿಲ್ಲಾಡಳಿತ ಹೊಣೆಯಾಗಿದೆ. ಕಳೆದ 4 ವರ್ಷದಿಂದ ಸಿಆರ್ಝೆಡ್ ಪ್ರದೇಶದಲ್ಲಿ ಮರಳುಗಾರಿಕೆ ಆರಂಭವಾಗಿಲ್ಲ. ಜಿಲ್ಲೆಯಲ್ಲಿ ಮರಳು ಹಗರಣವೇ ನಡೆಯುತ್ತಿದೆ ಎಂದು ಯುವ ಜನತಾದಳದ ಜಿಲ್ಲಾಧ್ಯಕ್ಷ ಅಕ್ಷಿತ್ ಸುವರ್ಣ ಹೇಳಿದರು. ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಿಆರ್ಝೆಡ್ ಪ್ರದೇಶದಲ್ಲಿ ಮರಳುಗಾರಿಕೆಗೆ ಅವಕಾಶ ಇಲ್ಲವೆಂದಾದರೆ ಅಕ್ರಮವಾಗಿ ಹೇಗೆ ನಡೆಸುತ್ತಿದ್ದಾರೆ? ಇದಕ್ಕೆ ಅನುಮತಿ ಕೊಟ್ಟವರ್ಯಾರು? ಹೀಗೆ ರಾತ್ರಿ ಹೊತ್ತು ಸಾಗಿಸುವುದಕ್ಕಿಂತ ಜಿಲ್ಲಾಡಳಿತಕ್ಕೆ ನ್ಯಾಯಯುತವಾಗಿ ನಡೆಸಬಹುದಲ್ಲವೇ? ನ್ಯಾಯವಾಗಿ ಮರಳುಗಾರಿಕೆ ಆರಂಭಿಸಿದರೆ ಜನರಿಗೂ ಕಡಿಮೆ ಬೆಲೆಯಲ್ಲಿ ಮರಳು ಸಿಗುತ್ತದೆ. ಇಲ್ಲದಿದ್ದರೆ ಹೆಚ್ಚುವರಿ ಹಣ ನೀಡಬೇಕು ಎಂದರು. ಇದು ಸರಿಸುಮಾರು 4 ವರ್ಷಗಳಿಂದ ಸಿಆರ್ಝೆಡ್ ಏರಿಯಾದಲ್ಲಿ ಇನ್ನೂ ಕೂಡ ಮರಳು ಆರಂಭವಾಗಲಿಲ್ಲ. ಅದೇ ರೀತಿ ಬೇರೆ ಕಡೆಯಲ್ಲಿ ಕೂಡ ನಾನ್ ಸಿಆರ್ಝೆಡ್ ಅಂತ ಬರುತ್ತೆ, ಅಲ್ಲಿಯೂ ಕೂಡ ಪ್ರತಿ ವರ್ಷಕ್ಕೆ ಒಂದು ರಿನಿವಲ್ ಆಗುವಂಥ ಸಂದರ್ಭದಲ್ಲಿ ಕೂಡ ಅದು ಕೂಡ ಈ ಸಲ ಡಿಲೇ ಆಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ರಾತ್ರಿ ಹೊತ್ತು ರಾಜಾರೋಷವಾಗಿ ಇಲ್ಲಿಗಲಾಗಿ ಅನೈತಿಕ ಮರಳುಗಾರಿಕೆ ನಡೀತಾ ಇದೆ. ಇದಕ್ಕೆ ನೇರ ಹೊಣೆ ನಾನು ನಮ್ಮ ಜಿಲ್ಲಾಡಳಿತವನ್ನು ಹೇಳಿಕೆ ನಾನು ಇಚ್ಛಿಸ್ತೇನೆ. ಯಾಕೆಂತ ಕೇಳಿದರೆ, ಇವತ್ತು ನಾನು ಮೊನ್ನೆ ಹೀಗೆ ಒಂದು ರಾತ್ರಿ ಒಂದು ಫಂಕ್ಷನ್ ಮುಗಿಸಿ ಬರುವಾಗ ಒಂದು ಕೂಳೂರಿನಲ್ಲಿ ರಾಜಾರೋಷವಾಗಿ ಒಂದು 2-3 ಇಟಾಚಿ ಅಂತ ಬಳಕೆ ಮಾಡಿ ಒಂದು 3-4 ಟಿಪ್ಪರ್ಗಳನ್ನು ಇಟ್ಕೊಂಡು ಇವರು ಹೊಯ್ಗೆ ಲೋಡ್ ಮಾಡ್ತಿದ್ದಾರೆ ರಾತ್ರಿ ಹೊತ್ತು. ಅದೇ ಥರ ಬೇರೆ ಬೇರೆ ಕಡೆಯಲ್ಲಿ ಕೂಡ ಇಂಥದ್ದೇ ನಡೀತಾ ಇದೆ. ನಮ್ಮ ಯುವ ಕಾರ್ಯಕರ್ತರು ಕೂಡ ಅದನ್ನು ಗಮನಿಸಿದ್ದಾರೆ. ನಮ್ಮ ಹತ್ರ ಸಾಕ್ಷಿ ಎಲ್ಲ ಇದೆ, ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ. ಅದನ್ನು ಕೂಡ ನಾವು ಈಗ DC ಅವರಿಗೆ ನಾವು ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ, ಅವರಿಗೆ ಕೊಡಲಿಕ್ಕಿದ್ದೇವೆ ನಾವು. ನಾನೀಗ ಮುಖ್ಯವಾಗಿ ಮಾತಾಡೋದೇನೆಂದರೆ, ಈಗ ಸಿಆರ್ಝೆಡ್ ಏರಿಯಾದಲ್ಲಿ ನಾನು ಕೆಲವೊಂದು ವಿಚಾರವನ್ನು ತಿಳಿದುಪಟ್ಟೆ. ಸಿಆರ್ಝೆಡ್ ಏರಿಯಾದಲ್ಲಿ ಸತತ ಒಂದು 3 ವರ್ಷದಿಂದ ಸ್ಥಗಿತಗೊಂಡಿದೆ. ಇದರ ಕಾರಣ ಕೇಳಿದರೆ ಅವರು ಹೇಳ್ತಾರೆ, ಇದು ಕ್ಲಿಯರೆನ್ಸ್ ಇಲ್ಲ, ಲೀಗಲ್ ಆಗಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ಇದು ರಿನ್ಯೂವಲ್ ಆಗಬೇಕಂತ ಹೇಳ್ತಿದ್ದಾರೆ. ಬಟ್ ಈಗ ರಿನ್ಯೂವಲ್ ಆಗುವ ಕಡೆಯಲ್ಲಿ ಇಲ್ಲಿಗಲ್ ಮಾಡ್ಬೋದು ಅಂತ ನನ್ನ ಪ್ರಶ್ನೆ. ಈಗ ಇಲ್ಲಿಗಲ್ ಮಾಡೋದಾದರೆ ಲೀಗಲ್ ಆಗಿ ಕೊಡ್ಬೋದಲ್ಲ, ಇವರಿಗೆ ಜಿಲ್ಲಾಡಳಿತಕ್ಕೆ ಲೀಗಲ್ ಆಗಿ ಕೊಡ್ಬೋದಲ್ಲ ಇದನ್ನು. ಹೀಗೆ ರಾತ್ರಿ ಹೊತ್ತು ಯಾಕೆ ಇವರು ತಗೊಂಡು ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ? ಲೀಗಲ್ ಆಗಿ ಕೊಟ್ಟರೆ ಎಲ್ಲ ನಮ್ಮ ಸರ್ಕಾರದ ಖಜಾನೆಯು ಕೂಡ ತುಂಬುತ್ತದೆ. ಎಲ್ಲರ ಒಂದು 250 ಏನೋ ಮಿಕ್ಕಿ ಇದಕ್ಕೆ ಇವರು ಪರ್ಮಿಟ್ ಹೊಂದವರಿದ್ದಾರೆ, ಅವರಿಗೆ ಅವರ ಜೀವನ ಕೂಡ ನಡೀತದೆ. ಇದರಲ್ಲಿ ಜನರಿಗೆ ಕೂಡ ಕಮ್ಮಿ ಬೆಲೆಯಲ್ಲಿ ಹೊಯ್ಗೆಯನ್ನು ಸಿಗ್ತದೆ. ಇದು ಈಗ ನೋಡಿ, ಒಂದು ಲೋಡಿಗೆ ಏನೋ 10-15 ಸಾವಿರ ಏನೋ ಲೋಡಿಗೆ ಏನೋ ತೆಗಿತಿದ್ದಾರೆ ಒಂದೊಂದು ಲೋಡಿಗೆ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ನಾನು ಹೇಳಿಕೆ ಬಯಸ್ತೇನೆ. ಯಾಕಂತ ಹೇಳಿದರೆ, ಇದು ನೋಡಿ 4 ವರ್ಷದಿಂದ ನಿಲ್ಲಬೇಕಾದ್ರೆ ಇದಕ್ಕೆ ಈಗ ನಾನು ಕೇಳೋದು, ಈ ಮೈನ್ಸ್ ಇಲಾಖೆ ಇದೇ ಇಲ್ವ ಅಂತ ಗೊತ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಅದೇ ರೀತಿ ಸಿಆರ್ಝೆಡ್ನವರು ಒಂದು ಚಿಕ್ಕ ಒಂದು ಏನಾದರೂ ಬೀಚ್ ಸೈಡಲ್ಲಿ ಹೋಗುವ ಏನಾದರೂ ಒಂದು ಆದರೆ ಕಟ್ಟಡ ಒಂದು ಏನಾದರೂ ರಿನೋವೇಷನ್ ಮಾಡಿದರೆ ಇವರು ಓಡಿ ಬರ್ತಾರೆ. ಅಂಥದ್ರಲ್ಲಿ ಇವರ ಮೂಗಿನ ಅಡಿಗೆ ರಾತ್ರಿ ಹೊತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಮರಳುಗಾರಿಕೆ ನಡೀತಾ ಇದೆ. ಇವರಿಗೆ ಏನು ಎನಿಸುತ್ತಾರೆ? ಈ ಇಲಾಖೆಗಳು ಇವರಿಗೆ ಸಂಬಳ ಸಿಗ್ತಾ ಇದೆ ಸರ್ಕಾರದಿಂದ, ಆದರೆ ಇವರು ಈ ಒಂದು ಜನರಿಗೆ ಬೇಕಾದ ಒಂದು ವಸ್ತುವನ್ನು ಇವರಿಗೆ ಒಂದು ಕೊಡುವ ನಿಟ್ಟಿನಲ್ಲಿ ಇವರು ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ನನ್ನ ಪ್ರಶ್ನೆ. ಬಹುಶಃ ಇವರಿಗೆ ಇದರಲ್ಲಿ ಏನೋ ಒಂದು ದೊಡ್ಡ ಭಾಗವಾಗಿ ಇವರಿಗೆ ಏನೋ ಸಿಗ್ತದಂತ ನನಗೆ ಒಂದು ಸಂಶಯ ಇದೆ. ಇಲ್ಲದಿದ್ದರೆ ಇಷ್ಟು ಡಿಲೇ ಆಗುವಕ್ಕೆ ಏನು ಕಾರಣವೇ ಇಲ್ಲ. ಇವರು ಕಾರಣ ಕೊಡಲಿ ಅಲ್ಲ, ಯಾಕೆ ಇಷ್ಟು 4 ವರ್ಷದಿಂದ ಯಾಕೆ ಇವರು ಇದು ಚಾಲನೆ ಕೊಡ್ತಿಲ್ಲ ಅಂತ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಯುವ ಜನತಾದಳದ ಲತೀಶ್, ಸತ್ತಾರ್, ಆಸಿಫ್, ನಿತೇಶ್, ಹಿತೇಶ್ ರೈ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.